ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಡೇ 2 ಆಫ್ ಮನೆ ಹೋಗ್ಲು ಅಂದರೆ ಇವತ್ತು ಆ್ಯಕ್ಚುವಲ್ ಗೃಹ ಪ್ರವೇಶ ನಡೆಯುತ್ತೆ. ಸೊ ನಾವು ಆದರ್ಶನ ಮನೇಲಿ ಉಳ್ಕೊಂಡಿದ್ವಿ. ಇವಳು ಆನ್ಯಾ ರೆಡಿ ಆಗಿಬಿಟ್ಟು ಹಾಗೆ ಒಂದು ಸೆಲ್ಫಿ ತಕ್ಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ ಮನೆ ಹೋಗ್ಲಿಕ್ಕೆ. ಸೊ ಇವ್ರ ಮನೆಯಿಂದ ಅಲ್ಲಿಗೆ ಏನೊಂದು 10-15 ಮಿನಿಟ್ಸ್ ಅಷ್ಟೇ ಇರೋದು. ಸೊ ಎಲ್ಲರೂ ಹೋಗಾಗಿತ್ತು. ನಾನು ಆದರ್ಶನ ಆನ್ಯಾ ಲಾಸ್ಟಿಗೆ ಹೋಗ್ತಾ ಇದ್ದೀವಿ. ಆದರ್ಶನ ಆಲ್ರೆಡಿ ಹೋಗಿ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಮತ್ತೆ ಬಂದಿದ್ದಾನೆ. ಯಾಕೆ ನಾವು ಲೇಟ್ ಆಯಿತು ಅಂತ ಹೇಳಿದ್ರೆ ನಂಗೆ ಸಿಕ್ಕಾಬಟ್ಟೆ ಶೀತ ಆಗ್ಬಿಟ್ಟು ನಿದ್ದೆನೇ ಬಂದಿರಲಿಲ್ಲ, ಹಂಗಾಗಿ ಲೇಟ್ ಆಯಿತು. ಮನೆ ಒಕ್ಲು ದಿನ ಫಸ್ಟಿಗೆ ಏನು ಮಾಡ್ತಾರೆ, ಗೌರಿ ಪೂಜೆ ಮಾಡ್ತಾರೆ. ಎಲ್ಲ ಮುತ್ತೈದೆಯರು ಬಂದ್ಬಿಟ್ಟು ಗೌರಿನ ಮನೆ ಒಳಗಡೆ ತೊಗೊಂಡು ಹೋಗ್ತಾರೆ. ಸೊ ಆ ಫಂಕ್ಷನ್ ಫಸ್ಟ್ ನಡೀತು. ಇವರೆಲ್ಲ ಗೌರಿ ತೊಗೊಂಡು ಹೋಗ್ತಾ ಇರೋ ಮುತ್ತೈದೆಯರು. ಈ ಫಂಕ್ಷನಿಗೆ ನಮ್ಮ ಅಗತ್ಯ ಏನೂ ಇಲ್ಲ ಅಂತ ನಾನು ಸ್ವಲ್ಪ ಲೇಟಾಗಿ ಬಂದೆ. ಗೌರಿನ ತಗೊಂಡು ತುಳಸಿಗೆ 3 ಸುತ್ತು ಬಂದು ಆಮೇಲೆ ಒಳಗಡೆ ಹೋಗ್ತಾರೆ ಇವರು. ಸೊ ಇವಾಗ ನಡೀತದೆ ಆಕ್ಚುಲ್ ಗೃಹ ಪ್ರವೇಶ. ಈ ತರ ಒಬ್ಬೊಬ್ಬರಾಗೆ ಮನೆಯವರು ಫಸ್ಟ್ ಒಳಗಡೆ ಬಂದ್ರು. ಫಸ್ಟ್ ಅತ್ತೆ ಮಾವ ಬಂದ್ರು, ಆಮೇಲೆ ಅವ್ರ ಮಕ್ಕಳು ಆ ಥರ ಒಬ್ಬೊಬ್ಬರಾಗೆ ಒಳಗಡೆ ಬಂದರು. ದೇವ್ರ ಫೋಟೋ ತಂದರು, ಹಣ್ಣು ಕಾಯಿ ತಂದರು. ಇದು ಕಾಣಿಕೆ ನಾವು ನಿನ್ನೆ ತೆಗೆದ್ವಲ್ಲ ಆ ಕಾಣಿಕೆ, ಅದೇ ಏನು ಬಿದ್ರಂಡೆಯಿಂದ ತೆಗೆದಿರೋ ಕಾಣಿಕೆ, ಕಾಯಿ ಮತ್ತು ತೊಟ್ಲಲ್ಲಿ ಪಾಪುನ ಹಾಕೋಬರೋದು. ನಿನ್ನೆ ಆಲ್ರೆಡಿ ದನ ಮತ್ತು ಕರುನ ಒಳಗಡೆ ಕರ್ಕೊಬಂದಿದ್ವಿ. ಆಮೇಲೆ ಗಂಗೆಯನ್ನು ತಂದರು. ಸ್ವಲ್ಪ ಏನು ಗಂಗೆ ಪೂಜೆಗೆ ಅಂತ ನಿನ್ನೆ ನಾವು ಮಾಡಿಟ್ಟಿರೋ ಎಲ್ಲ ಸಾಮಾನುಗಳು, ಈ ಕುಡುಕಿ ಅದೆಲ್ಲದನ್ನೂ ಒಳಗಡೆ ತಂದರು. ನೇಗಿಲು, ಸೊ ಇದನ್ನೆಲ್ಲ ಒಳಗಡೆ ತರಬೇಕು. ಅದಾದ್ಮೇಲೆ ನಡೀತು ಹಾಲು ಉಗ್ಸೋ ಕಾರ್ಯಕ್ರಮ. ಹಾಲು ಉಗ್ಸೋ ಕಾರ್ಯಕ್ರಮ ಅಂತ ಹೇಳಿದ್ರೆ ಏನಿಲ್ಲ, ಹಾಲನ್ನು ಉಗ್ಸೋದು. ಮನೆ ಒಕ್ಲು ಅಂತ ಹೇಳಿದ್ರೆ ಫಸ್ಟ್ ಹಾಲು ಉಗ್ಸ್ತಾರೆ. ಮನೆ ಒಕ್ಲಾಗಲಿ, ಹೊಸ ಮನೆ ತೊಗೊಳ್ಳಿ, ಹೊಸ ಬಾಡಿಗೆ ಮನೆ ಹೋಗಲಿ, ಫಸ್ಟ್ ಮಾಡೋ ಕೆಲಸ ಹಾಲು ಉಗ್ಸೋದು. ಹಾಲೆಲ್ಲ ಉಗ್ಸಿದ್ಮೇಲೆ ನಮ್ಮ ಆಹ್ಲಾದಿತ ಸೀರೆಯವರು ಚೆನ್ನಾಗಿ ಹಾಡು ಹೇಳಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ. ಲಿಸನ್. ಸ್ಥಿರತೆ ಕೊಡೋ ರಾಮ, ಒಳತಿ ನಡೆವ ಮನವ ಕೊಡೋ ರಾಮ. ಆಮೇಲೆ ಸತ್ಯನಾರಾಯಣ ಪೂಜೆ ಆಯಿತು. ಅದೆಲ್ಲ ಆದಮೇಲೆ ಗಿಫ್ಟ್ ಕೊಡೋ ಕಾರ್ಯಕ್ರಮ. ಹಾಯ್ ಮಾಡಿ, ಗೊತ್ತಾಗಿಲ್ಲ. ಅದೇ ಅದೇ ತರ ಎಷ್ಟು ಯಾರೇ ಎಷ್ಟು ದೊಡ್ಡ ತರ್ತಾರೆ ನೋಡ್ಬೇಕಲ್ಲ. ಅದೇ ಅವ್ನು ಬರೋದೇ ಇಲ್ಲ ಮತ್ತೆ, ನಾನಿಲ್ಲ ಅಂತಾನೆ. ಅನುಪಕ್ಕ ಹಾಯ್. ಈ ಸಲ ನಿಮ್ಗೆ ಡಿಮ್ಯಾಂಡ್ ಕಡಿಮೆ ಇದೆ ಬಿಡಿ. ಎಲ್ಲರೂ ನನ್ ತೆಗೀರಿ ಅಂತ. ಅಮ್ಮ ಮಗಳು ಮ್ಯಾಚಿಂಗ್ ಹಾಕಿದ್ದೀರಾ? ಸೊ ಅಲ್ಲಿ ಪಿಂಕ್ ಸೀರೆ ಹಾಕಿರೋದು ನಮ್ಮ ದೊಡ್ಡಮ್ಮನ ಮಗಳು. ಇದು ನಮ್ಮ ದೊಡ್ಡಮ್ಮ. ಪಿಂಕ್ ಬ್ಲೌಸ್ ಹಾಕಿರೋದು ನಮ್ಮ ದೊಡ್ಡ ದೊಡ್ಡಮ್ಮ. ಇದು ಸೆಕೆಂಡ್ ದೊಡ್ಡಮ್ಮ, ಅದು ನಮ್ಮಮ್ಮ. ಇನ್ನೊಬ್ರು ಮಿಡಲ್ ದೊಡ್ಡಮ್ಮ ಮಿಸ್ ಆಗಿದ್ದಾರೆ, ಅವ್ರು ಬಂದಿಲ್ಲ. ಮತ್ತೆ ಗಿಫ್ಟ್ ಕೊಡೋ ಕಾರ್ಯಕ್ರಮ ಮುಂದುವರಿತು. ಆ್ಯಕ್ಚುಲಿ ನಮ್ಗೆ ಗಿಫ್ಟ್ ಕೊಡೋದೇ ಇಲ್ಲ ಇದರಲ್ಲಿ, ಬಿಕಾಸ್ ನಾವು ಅವತ್ತಿನ ದಿನ ಗಿಫ್ಟ್ ಕೊಟ್ಟಿಲ್ಲ. ನಾವು ಆನ್ಲೈನ್ ಆರ್ಡರ್ ಮಾಡಿ ಅದು ಬರೋದು ಲೇಟ್ ಆಗಿತ್ತು. ಸೊ ಹಾಗಾಗಿ ಅದು ಕ್ಯಾಪ್ಚರ್ ಆಗಿಲ್ಲ. ಬಟ್ ನಾವು ಗಿಫ್ಟ್ ನೀನು ಹೈಲೈಟ್ ಮಾಡು. ಓಡಾಡ್ತಿರ್ಬೇಕು ಆಚೆ ಈಚೆ ಈಚೆ ಆಚೆ. ಏನು? ಹಾಂ, ಇಲ್ಲಿ ಇರ್ತೀವಿ. ಸುಸ್ತಾಗಿದ್ಯಾ? ಇಲ್ಲ, ಲೈವ್. ಅಲ್ಲ, ನಮ್ಮ ಮಾವನ್ ಮೂಗ್ ಮೇಲೆ ಕುಂಕುಮ ಇತ್ತು ಅಂತ ಅದನ್ನ ಸರಿ ಮಾಡ್ತಾ ಇದಾರೆ ಅವ್ರ ರಾಣಿ ಅಕ್ಕ ಅಂತ. ನಮ್ಮ ಇಂಚು ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವಾ? ಹೆಂಗ ಅನ್ಸ್ತದೆ ಇಂಚು? ತುಂಬಾ ಖುಷಿ ಆಗ್ತದೆ. ಖುಷಿ ಅನ್ಸ್ತಾ? ನಿಮ್ದು ಡ್ರೆಸ್ ಅಲ್ಲಿ ಸ್ವಲ್ಪ ಬ್ರೇಕ್ ಡೌನ್ ಮಾಡಿ, ಚೆನ್ನಾಗಿದೆ ಬ್ಲೌಸ್. ಹೌದಾ?
ಹೊಸ ಮನೆಯಲ್ಲಿ ಒಂದು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಅದನ್ನೇ ಬಾಳೆ ಎಲೆಗೆ ಬಡಿಸಿ ಧೂಪ ಹಾಕಿದ್ರು. ನನ್ನ ಫಂಕ್ಷನ್ ಅಂದರೆ ಫಂಕ್ಷನಲ್ಲಿ ಏನು ಊಟ ಇರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಬನ್ನಿ ನೋಡೋಣ ಏನೇನಿದೆ ಇವತ್ತು ಲಂಚ್ಗೆ ಅಂತ. ಫಸ್ಟಿಗೆಲ್ಲ ಉಪ್ಪು ಉಪ್ಪಿನಕಾಯಿ, ಇದು ಸ್ಯಾಲಡ್ ಅಲ್ಲ, ಕೋಸಂಬರಿ, ಬೀನ್ಸ್ ಪಲ್ಯ, ಪಾಯಸ, ಬಾದುಷಾ ಅಲ್ಲದು ಬಾದಾಮ್ ಪುರಿ, ಬಾದಾಮ್ ಪುರಿ, ಪಕೋಡ, ಆನಿಯನ್ ಪಕೋಡನಾ, ಇದು ಗೀ ರೈಸು, ಮಶ್ರೂಮ್ ಕರಿ, ಕುರ್ಮಾ ಅಲ್ಲ ರೈಸ್, ಮಜ್ಜಿಗೆ. ನಾವು ಯಾವುದಕ್ಕೂ ಇರಲಿ ಅಂತ ಫಸ್ಟ್ ರೌಂಡ್ಗೆ ಊಟ ಮಾಡಿ ಎದ್ಬಿಟ್ವಿ. ಹಾಯ್ ಮಾಡು, ಹಾಯ್ ಮಾಡಿ ಹಾಯ್ ಮಾಡಿ ನೋಡಿ, ಹಂಗೆ ಮಾಡೋದು. ಡಿಲೀಟ್ ಮಾಡಾಕ್ತೇನೆ ಇದನ್ನ, ಇಷ್ಟನ್ನು ಕಟ್ ಮಾಡಿ. ಹಾಯ್ ಮಾಡು, ನಿಮ್ಗೆ ಕಟ್ ಮಾಡ್ತೇನೆ ತಾಳಿಗೆ. ಅಡ್ಡ ಉದ್ದುದ ಕಟ್ಟು ಸೀಳೋದು. ಸೊ ಇವರೆಲ್ಲ ನಮ್ಮಮ್ಮನ ಅಡ್ಜಸೆಂಟ್ ಫ್ಯಾಮಿಲಿ ಮೆಂಬರ್ಸ್. ಅಂದರೆ ನಮ್ಮಮ್ಮ ಇದ್ದಾರೆ, ನಮ್ಮಮ್ಮನ ಅಕ್ಕ, ನಮ್ಮಮ್ಮ ಲಾಸ್ಟ್ನವ್ರು ಆಯಿತಾ. ನಮ್ಮಮ್ಮಂಗೆ ಇರೋದೆಲ್ಲ ಅಕ್ಕಂದಿರು, 3 ಜನ ಅಕ್ಕ ಅವರಿದ್ದಾರೆ. ಇವರು ಒಬ್ರು ಅಕ್ಕನ ಸೊಸೆ, ಅವರು ಒಬ್ರು ಅಕ್ಕನ ಮಗಳು. ಮತ್ತು ಅಲ್ಲಿ ಕೂತಿರೋರೆಲ್ಲ ಅಕ್ಕನ ಮಕ್ಕಳು ಗಂಡಂದಿರು. ಸಾಲಲ್ಲಿ ಕೂತಿಯಾರಲ್ಲ ಅಲ್ಲಿ ನಮ್ಮಪ್ಪ ಇದ್ದಾರೆ. ಆದ್ರೂ ಬಿಟ್ಟೆ ಹೋಗಲ್ಲ. ಇವತ್ತು ಎಷ್ಟೇ ಕಷ್ಟ ಆದ್ರೂ ಬೈಕಲ್ಲಿ ಕೂರ್ಕೊಂಡು ಹೋಗ್ಲಿಕ್ಕೆ ಕೇಳಿದ ಚೆನ್ನಾಗಿ ಊಟ ಮುಗಿಸ್ಕೊಂಡು ಎಲ್ಲರ ಜೊತೆ ಪಟ್ಟಂಗ ಹೊಡೆದು ಎಲೆಡ್ಕೆ ಹಾಕಿ ಇವಾಗ ಒಂದು 3 o'clock ಅಷ್ಟೊತ್ತಿಗೆ ಎಲ್ಲರೂ ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಬ್ರು ನೆಕ್ಸ್ಟ್ ಒಬ್ರು. ನಮಗೇನು ಜಾಸ್ತಿ ದೂರ ಆಗಲ್ಲ ಇಲ್ಲಿಂದ, ಬರೀ 40 minutes ಅಷ್ಟೇ ಮನೆಗೆ. ಬಟ್ ಅದ್ರ ಕ್ಯಾಶಿಂಗ್ ಬಿಟ್ಟು ಬಂದಿದ್ವಿ ಮನೇಲಿ. ಎಷ್ಟು ಹೇಳು ನಿಮ್ದು ಡ್ರೆಸ್ ಹೇಳು ಕಾಸ್ಟ್ಲಿ ಬ್ಲೌಸ್ ಅಂತೆ. ಸ್ಯಾರಿನೂ ಅಷ್ಟೇ ಮೈಸೂರು ಸಿಲ್ಕ್. ತಿರ್ಗೋ ಇಷ್ಟೋ ತನಕ ಅವ್ನು ಕರೆದ್ರೆ ನನ್ನ ಹತ್ರ ಬರ್ತಾನೆ ಇರಲಿಲ್ಲ. ಇದು ಇಂಚು ಪಾಪು ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅಂತೂ ಫೈನಲಿ ನನ್ನ ಜೊತೆ ಬಂದ. ಅವನ್ನ ಕರ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಸ್ವಿ ಹೋಗೋಕ್ಕಿಂತ ಮೊದಲು. ನಮ್ಮ ಮಾವಂಗೆ ಬಾಯ್ ಹೇಳ್ತಾ ಇದ್ದೀವಿ ಫೈನಲಿ ಹೋಗೋಕ್ಕೆ. ಮಾವಂಗೆ ಆ ಆ್ಯಂಗಲಿಂದ ತುಂಬ ಕಪ್ ಕಾಣಿಸ್ತಾರೆ, ಈಚೆ ಬನ್ನಿ ಅಂತ ಕರೆದು ನಿಲ್ಲಿಸ್ಕೊಂಡು ಅವ್ರಿಗೆ ಬಾಯ್ ಹೇಳಿದೆ. ಸೊ ಲಾಸ್ಟು ಇದು ಸುಮಿತನ ಅಂದರೆ ಇಂಚು ಹಸ್ಬೆಂಡ್. ಆ್ಯಂಡ್ ನಮ್ಮ ಅಮ್ಮನ ಅಕ್ಕ, ದೊಡ್ಡಕ್ಕ ಇವರು, ಅವ್ರ ಮಗಳು, ನನ್ನದು ಇಂಚು ಪಾಪು. ಎಂತಾರೊಂದು ಹಿಡ್ಕೊಳಕ್ ಬೇಕು ಕಣೆ, ಎಲ್ಲರಿಗೂ ಬಾಯ್ ಮಾಡಿ ನಾವು ಹೋದ್ವಿ ನಮ್ಮ ಮನೆ ಕಡೆಗೆ. ಬಟ್ ಊಟ ಆಗಿ ಹೊರಟಿರೋದ್ರಿಂದ ಸಾಯಂಕಾಲ ಬಿಟ್ಟು ಬಿಸಿ ಒಂದು ಕಾಫಿ ಕುಡಿಯೋಣ ಅಂತ ಸೀಗೂಡ್ ಕೆಫೆಗೆ ಬಂದಿದ್ದೀವಿ. ಬರ್ತಾ ಇದ್ದೀವಿ, ನಿನ್ನೆಲ್ಲ ಮೊನ್ನೆ ಬಂದಿದ್ವಿ 2ನೇ ರೌಂಡು. ಅದೇನೋ ಹೇಳ್ತಾರಲ್ಲ, ವಯಸ್ಸಾಗ್ತಾ ಅಪ್ಪ ಅಮ್ಮಂದಿರೆಲ್ಲ ಚಿಕ್ಕ ಮಕ್ಳಾಗ್ತಾರೆ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವಾಗ ನೋಡ್ತೀರಾ ನೋಡಿ. ಅದೇ ಚೂರು ಹಿಂದೆ ಹೋಗಿ. ಹಾಂ ಹಿಡ್ಕೊಳ್ಳಿ ಅದನ್ನು ಫಸ್ಟು. 2 ಕೈ ಆಚೆ ಹಾಕಿ, ಅವಾಗ ಜಾರಲ್ಲ. ಹಿಡ್ಕೋಬೇಕು. ಕೊಡಿ ಇಲ್ಲಿ ಮೊಬೈಲ್ ಅದೇ ಆಟಾಡಿ ತೂಗ್ತಾನೆ ಇಲ್ಲ. ನಮ್ಮಮ್ಮ ಸ್ವಲ್ಪ ಜಾರು ಬಂಡೆಯಲ್ಲಿ ಆಟ ಆಡ್ತೀನಿ ಅಂತ ಹತ್ತಿದ್ರು. ಇದೆಲ್ಲ ಮಕ್ಳಿಗೆ ಮಾಡಿರೋ ಸೆಟಪ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಬಟ್ ಅವ್ರಿಗೆ ಚಿಕ್ಕಲ್ಲಿರ್ಬೇಕಾದ್ರೆ ಆಟ ಆಡೋಕ್ಕೆ ಸಿಕ್ಕಿರ್ಲಿಲ್ವಂತೆ. ಅದಕ್ಕೆ ಇದನ್ನು ನಾವು ಸ್ವಲ್ಪ ಜಾರ್ತೀನಿ ಅಂತ ಮೇಲೆ ಹೋದ್ರು, ಭಯ ಪಡ್ಕೊಂಡು ಆಮೇಲೆ ಸ್ಟೆಪ್ಸಿಂದ ಇಳ್ಕೊಂಡು ಕೆಳಗಡೆ ಬಂದರು. ನಾನು ಅವ್ರಿಗೆ ಫೋರ್ಸ್ ಮಾಡ್ತಾ ಇದ್ದೆ, ಈ ರೌಂಡ್ ಇದೆಲ್ಲ ಇದರಲ್ಲಿ ಚೆನ್ನಾಗಿ ಜಾರ್ಕೊಂಡು ಹಂಗೆ ಕೆಳಗಡೆ ಬಾ ಅಂತ. ನೀವು ಅಲ್ಲಿಂದ ಮೆಟ್ಲು ಹತ್ತಿದೆ, ಎಲ್ಲ ಮೆಟ್ಟು ಹತ್ತಿದೆ. ನಮ್ಮ ಮನೇಲಿ ಇಲ್ವಾ ಮೆಟ್ಲು? ಅದ್ರಲ್ಲಿ ಬೇಕಾದ್ರೆ ನಿಂತ್ಕೊಳ್ಳಿ. ಇದೇನು ಹಂಗೆ ಅದು ಇಟ್ಕೊಳ್ಳಿ, ಗಟ್ಟಿಯಾಗಿ ಇಟ್ಕೊಂಡು ತಿರ್ಗೋದು. ಅವ ಹಂಗೆ ನಿಂತ್ಕೋ, ಅವ ನಿಂತ್ಕೊ.
ಹತ್ಕೋ ಹತ್ತು ಅಲ್ಲ ಇಬ್ರು ಒಂದೇ ಕಡೆ ತಿರ್ಗ್ಬೇಕು ಉಲ್ಟ ತಿರ್ಗಿಸ್ಬೇಡಿ ಹಾ ತಿರ್ಗಿ ತಿರ್ಗಿ ಇನ್ನು ಮುಂದೆ ಮುಂದೆ ಬಾ ಹಾ ಅದಿಟ್ಕೋ ತಿರ್ಗ್ಸಿ ನಾ ತಿರ್ಗಿಸ್ಲಾ ಅಲ್ಲ ಒಂದೇ ಕಡೆ ತಿರ್ಗ್ಸೋಣ ಹಾ ಆಯ್ತು ಹಾ ಹಂಗೆ ಹಂಗೆ ಹಿಂಗೆ ಹಿಂಗೆ ಹಂಗೆ ಹಂಗೆ ಅವನ್ ನಿತ್ಕೋ ಅವನ್ನ ತಿರ್ಗಿಸ್ತೀನಿ ನೀವು ನಿತ್ಕೋ ಸ್ಟ್ರೈಟ್ ನಿತ್ಕೊಳ್ರೆ ಅವನ್ ನಿತ್ಕೋ ಸ್ಟ್ರೈಟ್ ಆಗಿ ಎಂಜಾಯ್ ಮಾಡಿ ಹೌದಾ ನಿಲ್ಲುತ್ತೆ ಅದೇ ನಿಲ್ಲುತ್ತೆ ಅವಾಗ ಆಡಿಲ್ಲ ಅದಕ್ಕೆ ಇವಾಗ ಆಡಿ ಹಾ ಸೊ ಇವ್ರು ಬಂದು ಪ್ರೀತಕ್ಕ ನಮ್ಮ ದೊಡ್ಡಮ್ಮನ ಮಗಳು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮಮ್ಮನ ದೊಡ್ಡ ಅಕ್ಕನ ಮಗಳು ಇವಳು ಸೊ ಇವ್ರನ್ನ ಕೊಟ್ಟಿರೋದು ಬಿಕ್ಕರಣೆ ಅಂತ ನಮ್ಮನೆ ಹತ್ರನೇ ಸೊ ಹಂಗಾಗಿ ನಾವೆಲ್ಲ ಒಟ್ಟಿಗೆ ಈ ಕಡೆ ಬಂದು ಒಂದು ಬಿಸಿ ಕಾಫಿ ಕುಡ್ಕೊಂಡು ಇವಾಗ ಸ್ವಲ್ಪ ಆಟ ಆಡಿದ್ಮೇಲೆ ಮಕ್ಕಳು ಟಯರ್ಡ್ ಆಗಿದ್ರು ಅಂತ ಅವರಿಗೆ ವಾಟರ್ಮೆಲನ್ ಜ್ಯೂಸ್ ತಂದು ಕೊಟ್ಟೆ ಒಂದೇ ಗ್ಲಾಸ್ಗೆ 2 ಸ್ಟ್ರಾ ಹಾಕಿ ಈಗ ಅವ್ರು ಅದನ್ನು ಕುಡಿತಾರೆ ನೋಡಿ ಅವ್ರಿಗೆ ಅಂತ ತಂದು ಕೊಟ್ಟರೆ ನಮ್ಮಮ್ಮ ನೀನು ಫಸ್ಟ್ ಕುಡಿ ನಿನಗೆ ಶೀಲ ಜಾಸ್ತಿ ನಾವು ಕುಡಿದಿದ್ರಲ್ಲಿ ನೀನು ಮತ್ತೆ ಕುಡಿಯಲ್ಲ ಅಂತ ಹೇಳ್ಬಿಟ್ಟು ನನಗೆ ಫಸ್ಟ್ ಕೊಡಿಸಿದ್ರು ಆಮೇಲೆ ಅವರಿಬ್ರು 2 ಸ್ಟ್ರಾ ಹಾಕೊಂಡ್ರು ಒಬ್ಬರು ನೆಕ್ಸ್ಟ್ ಒಬ್ಬರು ಕುಡಿದ್ರು ಕಾಫಿ ಕುಡಿದು ಬಿಸ್ಕೆಟ್ ಊಟ ಮಾಡಿ ಮುಗೀತು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡದೆ ಇಲ್ಲ ಮುಗೀತಲ್ಲ ಏನೇನು ಫಂಕ್ಷನ್ ಎಲ್ಲ ಮನೆಗೆ ಹೋಗೋದು ಬಾಯ್ ಬಾಯ್ ಎಲ್ಲ ಬಾಯ್ ಮಾಡಿ ಬಾಯ್ ಅಂತ ನಾವು ಮನೆ ಬಂದು ಸೇರಿದ್ವಿ ಕ್ಯಾಶಿ ನಮಗೋಸ್ಕರ ಕಾಯ್ತಾ ಇದ್ದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಬಾಯ್ ಬಾಯ್